ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದ್ಬಿಟ್ಟು ನಾವು ಹೊರಟಿದ್ದು ಮಹಾಲಕ್ಷ್ಮಿ ಟೆಂಪಲ್ ಗರೋನಹಳ್ಳಿಗೆ. ಎಲ್ಲಿಗೆ ಹೋಗೋಣ, ಏನು ಮಾಡೋಣ ಅಂತಂದು ನಾನು ಅಮ್ಮ ಸಿಸ್ಟರ್ ಎಲ್ಲ ಯೋಚನೆ ಮಾಡಬೇಕಾದ್ರೆ ಈ ಟೆಂಪಲ್ಗೆ ಹೋಗ್ಬೋದಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮೈಂಡಿಗೆ ಬಂತು. ಹಾಗೆ ನಾವು ಕೂಡ ರಾತ್ರಿ ಡಿಸೈಡ್ ಮಾಡಿ ಹೊರಟ್ವಿ. ನಾವು 4 ಜನ ಹೊರಟ್ವಿ. ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟು ಫ್ರೀ ಬಸ್ಸಲ್ಲಿ ಹೋಗೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಹೊರಟಿದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಇದು ಫ್ರೀ ಬಸ್ಸಲ್ಲಿ ಚೆನ್ನಾಗಿತ್ತು. ಅವತ್ತಿನ ದಿನ ನಾವು ಬಸ್ಸಲ್ಲಿ ಕುತ್ಕೊಂಡು ತುಂಬಾ ಖುಷಿ ಆಯಿತು. ಹೋಗ್ತಾ ಇದ್ದೀವಿ, ಅಂತೂ ಇಂತೂ ಹೋಗ್ತಾ ಇದ್ದೀವಿ ಅಂತಂದ್ಬಿಟ್ಟು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಹಾಗೆ ಹೋಗ್ತಾ ನೋಡಿ, ಹೀಗೆ ಲಾರಿ ಅವನ್ನೆಲ್ಲ ನಾವು ಹಿಂದೆ ಆಗ್ತಾ ಹೊರಟ್ವಿ, ಸಾಗಿದ್ವಿ. ಹಾಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಂತರ ಕೊರಟಗೆರೆ ಬಸ್ ಸ್ಟ್ಯಾಂಡಿಂದ ಗೊರವನಹಳ್ಳಿಗೆ ಹೋಗಲಿಕ್ಕೆ ಬಸ್ಸಲ್ಲಿ ಹೋಗಲಿಲ್ಲ, ನಾವು ಆಟೋ ಹತ್ಕೊಂಡ್ವಿ. ಆಟೋದಲ್ಲಿ ಹೊರಟ್ವಿ, ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಲಿ. ನಮ್ಮ ಸಿಸ್ಟರು ಇನ್ನೊಬ್ಬ ಸಿಸ್ಟರು ಎಲ್ಲ ಎಷ್ಟು ಕಾಮಿಡಿ ಮಾಡ್ಕೊಂಡು ಹೊರಟ್ವಿ. ನಮ್ಮ ಮಮ್ಮಿಗೆ ಹಾಯ್ ಮಾಡು ಅಂತಂದಕ್ಕೆ ನಮ್ಮ ಸಿಸ್ಟರ್ ಬಂದ್ಬಿಟ್ಟು ಕೈ ಎತ್ಬಿಟ್ಟು ಹಾಯ್ ಅಂತಂತ ಹೇಳ್ತಾಯಿದ್ರು. ಹಾಗೆ ಹೋಗ್ತಾ ಇರ್ಬೋದು. ಹಾಗೆ ಸಾಗಿದ್ವಿ ಆಟೋದಲ್ಲಿ. ಫೈನಲ್ಲಿ ಗೊರವನಹಳ್ಳಿ ಬಂತು. ಪೂಜೆ ಸಾಮಾನೆಲ್ಲ ತಗೊಂಡು ನಂತರ ಹಾಗೆ ದೇವಸ್ಥಾನ ಒಳಗೆ ಹೋಗೋಣ ಅಂತಂದು ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಒಳಗೆ ಹೋಗ್ತಾ ಹೊರಟ್ವಿ. ಅಲ್ಲಿ ವಿಶೇಷ ದರ್ಶನಕ್ಕೆ ದಾರಿ ಅಂತ ಬೋರ್ಡ್ ಕೂಡ ಹಾಕಿದ್ರು. ಹಾಗೆ ವಿಡಿಯೋ ಮಾಡ್ಕೊಂಡು ಹಾಗೆ ಹೋಗ್ತಾ ಒಳಗಡೆ ನಮ್ಮ ಸಿಸ್ಟರ್ಗೆ ಆವಾಗ ನೆನಪಾಯಿತು, ಆ ಪೂಜೆ ಸಾಮಾನಲ್ಲಿ ಊದಿನ ಕಡ್ಡಿ ಹಾಕಿಲ್ಲ, ಊದ್ಬತ್ತಿ ಕರ್ಪೂರ ಕೊಟ್ಟಿಲ್ಲ ಅಂತಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಟ್ಟು ಅಮ್ಮನ ಹತ್ರ ಕೇಳ್ತಾ ಇದ್ಲು. ಅಯ್ಯೋ ಹೋಗಿಸ್ಕೊಂಬರೋಣ ಬನ್ನಿರಿ ಅಂತಂದು ರಿಟರ್ನ್ ಬರ್ತು. ವಾಪಸ್ ಹೊರಟು ಶಾಕಾಗಿ. ನಂತರ ಹಂಗೆ ದೇವಸ್ಥಾನದ ಒಳಗಡೆ ಇಸ್ಕೊಂಬಂದು ದೇವಸ್ಥಾನದ ಒಳಗಡೆ ಹೋದ್ವಿ. ನೋಡಿ, ಕ್ಯೂವಲ್ಲಾಗಿ ಹೋಗ್ತಾ ಇದ್ವಿ. ಅಷ್ಟೇನು ರಶ್ ಇರಲಿಲ್ಲ, ನಿಧಾನಕ್ಕೆ ಹೋಗ್ತಾ ಇದ್ವಿ. ಸಾಗೋದ್ವಿ ಒಳಗಡೆ ಹೋದ್ವಿ. ಅಲ್ಲಿ ಫಸ್ಟಿಗೆ ಬರ್ತಾ ಅಮ್ಮನವ್ರಿಗೆ, ಲಕ್ಷ್ಮೀ ಅಮ್ಮನವ್ರಿಗೆ ಅಲ್ಲಿ ಕುತ್ಕೊಂಡು ಅರ್ಚಕರೆಲ್ಲ ನಾವು ತಗೊಂಡೋಗಿರೋ ಪೂಜೆ ಸಾಮಾನೆಲ್ಲ ಅಲ್ಲೇ ಕೊಟ್ಟು ಎಲ್ಲ ಪೂಜೆ ಮಾಡಿಸ್ಕೊಂಡು ನೋಡಿ, ಈ ಥರ ಪೂಜೆ ಮಾಡಿಸ್ಕೊಂಡ ನಂತರ ಅಲ್ಲಿ ನಮ್ಮ ಸಿಸ್ಟರ್ ಕೂಡ ಕೊಟ್ಟು, ಅಮ್ಮ ಸಿಸ್ಟರ್ ಎಲ್ಲ ಕೊಟ್ಟು ಅವರು ಕೂಡ ಪೂಜೆ ಮಾಡಿಸ್ತಾಯಿದ್ರು. ನಾನು ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಮುಂದೆ ಬಂದೆ. ಅವ್ರು ಮಾಡಿಸ್ಕೊತಾ ಇದ್ರು ಪೂಜೆ. ಸ್ವಲ್ಪ ಹೊತ್ತಾಗಿ ಅವ್ರದ್ದು ಆಗಲಿ ಒಟ್ಟಿಗೆ ಹೋಗೋಣ ಅಂತಂದು ವೆಯ್ಟ್ ಮಾಡಿದೆ. ನೋಡ್ತಾ ಇರ್ಬೋದು, ಅಲ್ಲಿ ಅವ್ರದ್ದು ಕೂಡ ಆಯಿತು. ನಂತರ ಅಮ್ಮ ಕೊಟ್ಟು ಏನೋ ಭಕ್ತಿಯಿಂದ ತುಂಬಾ ಬೇಡ್ಕೊತಾ ಇದ್ರು. ನಮ್ಮ ಸಿಸ್ಟರ್ ಕೂಡ ಅಲ್ಲೇ ನಿಂತ್ಕೊಂಡು ಅಮ್ಮನಾಗಿ ನೋಡ್ತಾ ಇದ್ರು. ನಂದಾಗಿತ್ತು ಪೂಜೆ. ಹಾಗೆ ಗರ್ಭಗುಡಿ ಒಳಗೆ ಹೋಗೋಣ ಅಂತಂದ್ಬಿಟ್ಟು ಹಾಗೆ ಹೊರಟ್ವಿ. ಗರ್ಭಗುಡಿಯಲ್ಲೆಲ್ಲ ವೀಡಿಯೋ ಫೋಟೋಸು ಎಲ್ಲ ತೆಗಿಯೋಂಗಿಲ್ಲ ಅಂತಂದು ಹಾಕಿದ್ರು. ಆದರೂ ನಾನು ಬಿಡಲಿಲ್ಲ. ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡೆ. ಆ ವೀಡಿಯೋ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅಲ್ಲೊಬ್ಬರು ಅಣ್ಣ ನಿಂತ್ಕೊಂಡಿದ್ರು. ಅವ್ರು ಬಂದು ಇಲ್ಲೆಲ್ಲ ವೀಡಿಯೋ ಮಾಡ್ಬಾರ್ದು ಅನ್ಸುತ್ತೆ, ಹೇಳಿದ್ರೆ ಅರ್ಥ ಆಗಲ್ವ ಅಂತೆಲ್ಲ ಬೈತಾ ಇದ್ರು. ತಕ್ಷಣಕ್ಕೆ ಹಾಗೆ ಬಯಸ್ಕೊಂಡ್ರು ವೀಡಿಯೋ ಮಾಡ್ಕೊಂಡೆ. ನಂತರ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ತಗೊಂಡು ಆಚೆ ಬಂದ್ವಿ. ಆಚೆ ಬಂದಾಗ ಅಮ್ಮನವ್ರ ಬಳೆ ಕೊಟ್ಟಿದ್ವಲ್ಲ ಪೂಜೆಗೆ, ಅದು ಕೊಟ್ಟಿದ್ರು. ಅವ್ರು ಕುತ್ಕೊಂಡು ಬಳೆನ ಕೈಯಲ್ಲಿ ಹಾಕ್ಕೊತಾ ಇದ್ದರು. ಕಣ್ಣಿಗೆಲ್ಲ ಒತ್ಕೊಂಡು ಬಳೆ ಹಾಕ್ಕೊಂಡು ನೋಡಿ, ನೋಡ್ತಾ ಇರ್ಬೋದು, ಬಳೆ ಹಾಕ್ಕೊತಾ ಇದ್ದಾರೆ ಅವರು. ಹಾಕ್ಕೊಂಡ್ರು. ಅದು ಒಂದು ಸ್ವಲ್ಪ ದೊಡ್ಡ ಸೈಜ್ ಇರೋದ್ರಿಂದ ಯೋಚನೆ ಮಾಡ್ತಾ ಇದ್ಲು, ಕೈಗೆ ಹಾಕೊಂಡ್ರೆ ಕೆಳಗಡೆ ಹೋಗುತ್ತಾ, ಬೀಳುತ್ತಾ, ಹೇಗೆ ಏನು ಅಂತಂದ್ಬಿಟ್ಟು. ಆದರೂ ಹಾಕ್ಕೊಂಡ್ರು, ಪರವಾಗಿಲ್ಲ ಅಂತಂದ್ಬಿಟ್ಟು. ನಂತರ ನಾವು 3 ಜನ ಬಳೆ ಹಾಕ್ಕೊಂಡಿರೋದನ್ನ ಒಂದು ಸತಿ ಎಲ್ಲ ಹಾಕ್ಕೊಂಡು ತೋರಿಸಿವಿ, ವಿಡಿಯೋ ಮಾಡ್ಕೊಂಡ್ವಿ. ಈ ಥರ ಇತ್ತು. ಹಾಕ್ಕೊಂಡಿದ್ದಾದಮೇಲೆ ಅಮ್ಮನವ್ರ ಬಳೆ ಪೂಜೆ ಮಾಡಿಸಿದ್ದು ನೋಡ್ತಾ ಇರ್ಬೋದು. ತುಂಬಾ ಇಷ್ಟ ಆಯಿತು. ತುಂಬಾ ಇಷ್ಟ ಆಯಿತು.
ಆನಂತರ ಗರ್ಭಗುಡಿಯಲ್ಲೆಲ್ಲ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಆಚೆ ಬಂದು ಒಂದು ಸತಿ ಹಾಗೇ ಇದು ಗರ್ಭಗುಡಿ ವೀಡಿಯೋ ಮಾಡಿಕೊಂಡೆ, ಆದರೂ ಬಿಡಲಿಲ್ಲ ನಾನು. ನಂತರ ಆಚೆ ಬಂದಾದಮೇಲೆ ಇಲ್ಲಿ ನವಗ್ರಹಗಳ ದೇವಸ್ಥಾನ ಇತ್ತು. ದೇವಸ್ಥಾನದ ಅಪೋಸಿಟ್ಟು ಅಮ್ಮ ಹೋಗಿ ಎಲ್ಲ ನವಗ್ರಹಗಳನ್ನ ಸುತ್ತಾಕೊಂಡು ಬಂದರು. ನಂತರ ಇಲ್ಲಿ ಪ್ರಸನ್ನಾಂಜನೇಯ ಸ್ವಾಮಿ ದರ್ಶನ ಕೂಡ ಮಾಡಿದ್ವಿ. ನೋಡ್ತಾ ಇರ್ಬೋದು, ಇಲ್ಲಿ ಅಮ್ಮನಿಗೆ ಸ್ವಲ್ಪ ಭಕ್ತಿ ಜಾಸ್ತಿ, ತುಂಬಾ ಭಕ್ತಿನೇ. ಅವ್ರು ಯಾವುದೇ ಇದಕ್ಕಂತಲ್ಲ, ಯಾವುದೇ ದೇವರಿಗೆ ಹೋದ್ರು ತುಂಬ ಭಕ್ತಿ ಜಾಸ್ತಿ ಅವರಿಗೆ. ಇದು ಪ್ರಸನ್ನಾಂಜನೇಯ ಸ್ವಾಮಿ. ನಾನು ಮಂಗಳಾರತಿ ತಗೊಂಡೆ, ನೋಡ್ತಾ ಇರ್ಬೋದು. ಇಲ್ಲಿ ಫೈನಲಿ ಇಂಥ ದರ್ಶನ ಮುಗಿಸ್ಕೊಂಡು